ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ನಿವೃತ್ತ ಸಿ ಶಿವಶಂಕರ್ಗೆ ಕಂಟಕ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಬಿಎಸ್ ಯಡಿಯೂರಪ್ಪ ಹೆಗಲಿಗೆ ಬಂದೂಕಿಟ್ಟು ನಿವೃತ್ತರಿಗೆ ಗುಂಡು ರಾಮಲಿಂಗಂ ಲಫಡಾ ಕೇಸಲ್ಲಿ ಯಾರು ಕೊರಳಿಗೆ ಉರುಳು ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಕಂಟಕ ಎದುರಾಗಿದೆ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಬಿಎಸ್ ಯಡಿಯೂರಪ್ಪ ಹೆಗಲಿಗೆ ಬಂದೂಕಿಟ್ಟು ನಿವೃತ್ತರಿಗೆ ಗುಂಡು ರಾಮಲಿಂಗಂ ಲಫಡಾ ಕೇಸಲ್ಲಿ ಯಾರ ಕೊರಳಿಗೆ ಉರುಳು ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಕಂಟಕ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಬಿಎಸ್ ಯಡಿಯೂರಪ್ಪ ಹೆಗಲಿಗೆ ಬಂದೂಕಿಟ್ಟು ನಿವೃತ್ತರಿಗೆ ಗುಂಡು ರಾಮಲಿಂಗಂ ಲಫಡಾ ಕೇಸಲ್ಲಿ ಯಾರ ಕೊರಳಿಗೆ ಉರುಳು ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಕಂಟಕ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಬಿಎಸ್ ಯಡಿಯೂರಪ್ಪ ಹೆಗಲಿಗೆ ಬಂದೂಕಿಟ್ಟು ನಿವೃತ್ತ ಅಧಿಕಾರಿಗಳಿಗೆ ಈಗ ಗುಂಡು ರಾಮಲಿಂಗಂ ಲಫಡಾ ಕೇಸಲ್ಲಿ ಯಾರ ಕೊರಳಿಗೆ ಉರುಳು ಅನ್ನೋ ಪ್ರಶ್ನೆ ಶುರುವಾಗಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಕಂಟಕ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಶುರುವಾಗಿದೆ ಸದ್ಯ ಇನ್ನು ಬಿಡಿಎ ಮಾಜಿ ಅಧಿಕಾರಿಗಳಾದಂತಹ ಜಿಸಿ ಪ್ರಕಾಶ್ ಹಾಗೂ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಕಂಟಕ ಎದುರಾಗಿದೆ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಮಾಜಿ ಐಎಎಸ್ ಅಧಿಕಾರಿಯಾಗಿರ್ತಕ್ಕಂಥ ಜಿಸಿ ಪ್ರಕಾಶ್ ಮತ್ತೆ ನಿವೃತ್ತ ಸಿಇ ಶಿವಶಂಕರ್ಗೆ ಈಗ ಕಂಟಕ ಎದುರಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಮಾಜಿ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ ಲಂಚ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ ಮಾಜಿ ಅಧಿಕಾರಿಗಳು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಒಂದು ಕಾಲದಲ್ಲಿ ನಡೆದಂಥ ಒಂದು ಹಗರಣ ಈಗ ಸದ್ಯ ಮುನ್ನೆಲೆಗೆ ಬಂದಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ಹಾಗೂ ನಿವೃತ್ತ ಸಿಇ ಶಿವಶಂಕರ್ ಅವರಿಗೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು 3-4 ವರ್ಷಗಳ ಹಳೆಯ ಒಂದು ಪ್ರಕರಣ ಗಂಭೀರವಾದಂಥ ಆರೋಪ ಇರತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥ ಆರೋಪ ಸದ್ಯ ಇದೀಗ ಬಿಡಿಎ ಮಾಜಿ ಅಧಿಕಾರಿಗಳಾದಂತಹ ಜಿಸಿ ಪ್ರಕಾಶ್ ಹಾಗೂ ನಿವೃತ್ತ ಸಿ ಶಿವಶಂಕರ್ಗೆ ಈಗ ಸಂಕಷ್ಟ ಬಿಡಿಎ ಅಪಾರ್ಟ್ಮೆಂಟ್ ಟೆಂಡರ್ಗೆ 15 ಕೋಟಿ ಲಂಚ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ತೂಗುಗತ್ತಿ ಸಚಿವ ಸಂಪುಟ ನಿರ್ಧಾರ ಬೆನ್ನಲ್ಲೇ ಬಿಡಿಎ ಅಧಿಕಾರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ಹಾಗೂ ಇಂಜಿನಿಯರ್ ಶಿವಶಂಕರ್ಗೆ ಟೆನ್ಷನ್ ಶುರುವಾಗಿದೆ ಆರ್ಥಿಕ ಸದಸ್ಯ ಶೇಖ್ ಲತೀಫ್ಗೂ ಕೂಡ ಈಗ ಸಂಕಷ್ಟ ಕೊಡಸಾಪುರ ಬಿಡಿಎ ಫ್ಲಾಟ್ ನಿರ್ಮಾಣ ಟೆಂಡರ್ನಲ್ಲಿ ಅಕ್ರಮ ಆರೋಪ ಬಿಎಸ್ವೈ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿ ಎಂದಿರುವ ಸಚಿವ ಸಂಪುಟ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಕೇಸ್ನಲ್ಲಿ ಬಿಎಸ್ವೈಗೆ ಎದುರಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಈಗ ಬಿಡಿಎ ಅಪಾರ್ಟ್ಮೆಂಟ್ ಟೆಂಡರ್ಗೆ ಸಂಬಂಧಪಟ್ಟಂತೆ 15 ಕೋಟಿ ಲಂಚ ಪ್ರಕರಣ ಈಗ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ತೂಗುಗತಿ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಬಿಡಿಎ ಅಧಿಕಾರಿಗಳಿಗೂ ಟೆನ್ಷನ್ ಶುರುವಾಗಿದೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್ ಇಂಜಿನಿಯರ್ ಶಿವಶಂಕರ್ ಮಾತ್ರ ಅಲ್ಲ ಆರ್ಥಿಕ ಸದಸ್ಯ ಶೇಖ್ ಲತೀಫ್ಗೂ ಕೂಡ ಸಂಕಷ್ಟ ಶುರುವಾಗಿದೆ ಬಿಎಸ್ವೈ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿ ಅಂತ ಈಗ ಸಚಿವ ಸಂಪುಟ ಒಂದು ನಿರ್ಧಾರವನ್ನ ಮಾಡಿದೆ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ತೂಗುಗತಿ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಈಗ ಸಂಕಷ್ಟ ಬಿಡಿಎ ಅಪಾರ್ಟ್ಮೆಂಟ್ ಟೆಂಡರ್ಗೆ ಸುಮಾರು 15 ಕೋಟಿ ಲಂಚ ಆರೋಪ ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥ ಆರೋಪ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಅನುಮತಿಗೆ ಕೋರಿ ಸಚಿವ ಸಂಪುಟ ನಿರ್ಧಾರ ಮುಂದಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಈಗ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅಕ್ರಮದ ಬಗ್ಗೆ ಎಸಿಬಿಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಅಂದಿನ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ನಿರಾಕರಿಸಿದ್ರು ವಜುಭಾಯಿ ವಾಲಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರಲಿಲ್ಲ ಅವತ್ತಿನ ರಾಜ್ಯಪಾಲರು ವಜುಭಾಯಿ ವಾಲಾ ಇಂದು ಮತ್ತೆ 2020 ಅಂದರೆ 2020 ಹಳೆ ಕೇಸ್ಗೆ ಜೀವ ನೀಡಿದ ರಾಜ್ಯ ಸರ್ಕಾರ
ಬಿಡಿಎ ಟೆಂಡರ್ ಕೇಸ್ ಪುನರ್ ಪರಿಶೀಲನೆ ನಡೆಸುವಂತೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಲಾಗಿದೆ. ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಗವರ್ನರ್? ಗವರ್ನರ್ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ನೀಡಿದರೆ ಅಧಿಕಾರಿಗಳಿಗೂ ಸಂಕಷ್ಟ, ಮಾಜಿ ಸಿಎಂ ಬಿಎಸ್ವೈಗೂ ಸಂಕಷ್ಟ. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅಕ್ರಮದ ಬಗ್ಗೆ ಈಗಾಗಲೇ ಎಸಿಬಿಯಲ್ಲಿ ಕೂಡ ದೂರು ದಾಖಲಾಗಿದೆ. ಇನ್ನು ಅಂದಿನ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನಿರಾಕರಿಸಿದ್ರು. ವಜೂಭಾಯ್ ವಾಲಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರಲಿಲ್ಲ. ವಜೂಭಾಯ್ ರೂಢಾಭಾಯ್ ವಾಲಾ ಅಂತ 2020-20 ಹಳೆ ಕೇಸ್ಗೆ ಈಗ ಸರ್ಕಾರ ಮರುಜೀವ ಕೊಟ್ಟಿದೆ. ಬಿಡಿಎ ಟೆಂಡರ್ ಕೇಸ್ ಪುನರ್ ಪರಿಶೀಲನೆ ನಡೆಸುವಂತೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರಿ ಈಗ ರಾಜ್ಯಪಾಲರ ಅನುಮತಿಯನ್ನು ಕೂಡ ಕೋರಿರ್ತಕ್ಕಂಥದ್ದು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಬಿಎಸ್ವೈ ವಿರುದ್ಧ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪನವರಿಗೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥ ಆರೋಪದ ವಿಚಾರವಾಗಿ ಸಂಕಷ್ಟ ಎದುರಾಗಲಿದೆ. ಈಗ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ ತೂಗುಗತಿ ಇರ್ತಕ್ಕಂಥದ್ದು 2020 ಅಂದರೆ 4 ವರ್ಷಗಳ ಹಳೆ ಕೇಸ್ಗೆ ಸದ್ಯ ಇದೀಗ ಕ್ಯಾಬಿನೆಟ್ನಲ್ಲಿ ಒಂದು ಮರುಜೀವ ಕೊಟ್ಟಿರ್ತಕ್ಕಂಥದ್ದು. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಟೆಂಡರ್ ಏನಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕೆಂತಂದರೆ ಇದು ಕೊಡಸಾಪುರದ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ 15 ಕೋಟಿ ಲಂಚ ಪಡೆದಿರ್ತಕ್ಕಂಥ ಗಂಭೀರ ಆರೋಪ ಕೇಳಿಬಂದಿದೆ. 2020 ಒಂದು ಪ್ರಕರಣ ಇದು. ಆಗಿನ ರಾಜ್ಯಪಾಲರಾಗಿದ್ದಂಥ ವಜೂಭಾಯ್ ವಾಲಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರಲಿಲ್ಲ. ಸದ್ಯ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇನ್ನು ರಾಜ್ಯಪಾಲರ ಅನುಮತಿ ಮಾತ್ರ ಪ್ರಾಸಿಕ್ಯೂಷನ್ಗೆ ಬಾಕಿ ಇರ್ತಕ್ಕಂಥದ್ದು. ಹಾಗೊಂದು ವೇಳೆ ರಾಜ್ಯಪಾಲರು ಬಿಎಸ್ವೈ ವಿರುದ್ಧ ಕೇಳಿಬಂದಿರತಕ್ಕಂಥ ಒಂದು ಗಂಭೀರವಾದಂಥ ಆರೋಪಕ್ಕೆ ಸಚಿವ ಸಂಪುಟ ಏನು ನಿರ್ಧಾರ ಮಾಡಿದೆ ಅದಕ್ಕೆ ಅನುಗುಣವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅಂದಿನ ಬಿಡಿಎ ಆಯುಕ್ತರಾಗಿದ್ದಂತಹ ಜಿಸಿ ಪ್ರಕಾಶ್, ನಿವೃತ್ತ ಇಂಜಿನಿಯರ್ ಶಿವಶಂಕರ್ ಜೊತೆಗೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸದಸ್ಯ ಆಗಿದ್ದಂತಹ ಶೇಖ್ ಲತೀಫ್ಗೂ ಕೂಡ ಸಂಕಷ್ಟ ಎದುರಾಗಲಿದೆ. ಸೊ ಒಟ್ಟಾರೆಯಾಗಿ 4 ವರ್ಷಗಳ ಹಳೆಯ ಪ್ರಕರಣಕ್ಕೆ ಈಗ ಕ್ಯಾಬಿನೆಟ್ ಮರುಜೀವ ಕೊಡಲು ಮುಂದಾಗಿದೆ. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯ ಅಕ್ರಮದ ಬಗ್ಗೆ ಮತ್ತು ಟೆಂಡರ್ ಮರುಪರಿಶೀಲನೆ ಬಗ್ಗೆ ಈಗ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರ ಅನುಮತಿಯನ್ನು ಕೂಡ ಈಗ ಕೋರಲು ಮುಂದಾಗಿದ್ದು, ಹಾಗೊಂದು ವೇಳೆ ರಾಜ್ಯಪಾಲರು ರಾಮಲಿಂಗಂ ಕನ್ಸ್ಟ್ರಕ್ಷನ್ನ ಟೆಂಡರ್ನ ಮರುಪರಿಶೀಲನೆಗೆ ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನಾದರೂ ಕೊಟ್ಟರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಡಿಎ ಮಾಜಿ ಆಯುಕ್ತ ಜಿಸಿ ಪ್ರಕಾಶ್, ನಿವೃತ್ತ ಶಿವಶಂಕರ್ ಅಂದರೆ ಚೀಫ್ ಇಂಜಿನಿಯರ್ ಶಿವಶಂಕರ್ ಇದ್ದರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ.